ನೋಡ್ರಿ ನಾವು ಇವತ್ತೊಂದು ಮಸ್ತ್ ಹಪ್ಪಳ ರೆಸಿಪಿ ನಿಮ್ಗೆ ತೋರ್ಸಾತೀವಿ. ನೀವು ನೋಡಾತೀರಿ, ನೋಡಕ್ಕಂತೂ ಎಷ್ಟು ಮಸ್ತ್ ಆಗ್ಯಾವಲ್ಲ, ಅಷ್ಟ ಬಾಯಾಗಿಟ್ರೆ ಸಾಕು ಕರಗ್ತಾವು. ಆ ರೀತಿ ಹಪ್ಪಳ ಮಾಡಿ ಇವತ್ತು ತೋರ್ಸಾತೀವಿ. ಅದು ಯಾವ ಹಪ್ಪಳ ಮತ್ತು ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ರಿ, ಒಂದು ಬೋಗಾನಿ ಒಳಗೆ 5 ಗ್ಲಾಸ್ ಆಗುವಷ್ಟ ನೀರು ಹಾಕತ್ತೀವ್ರಿ. ಈ ಹಪ್ಪಳ ಮಾಡಕ್ಕೆ ನಾವು ಟೋಟಲ್ ಆಗಿ 7 ಗ್ಲಾಸ್ ಆಗುವಷ್ಟ ನೀರನ್ನ ಯೂಸ್ ಮಾಡಿದ್ವು. ಇಲ್ಲಿ ಸ್ಟಾರ್ಟಿಂಗ್ ಏನೈತಲ್ಲ, ಈಗ 5 ಗ್ಲಾಸ್ ಆಗುವಷ್ಟ ಈ ಪಾತ್ರೆ ಒಳಗೆ ನಾವು ನೀರು ಹಾಕಿ ಇಟ್ಕೋತೀವಿ. ಈ ಹಪ್ಪಳ ರೆಸಿಪಿ ನೋಡ್ರಿ ಭಾರಿ ಬೆಸ್ಟ್ ಆಕೋ, ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ. ಅದೇ ರೀತಿ ನೋಡ್ರಿ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸಬ್ರು ಯಾರು ನೋಡತ್ತೀರಿ ಮಿಸ್ ಮಾಡಲಾರ್ದು ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿ ನೋಡ್ರಿ, ಈ ಥರ ಇಲ್ಲೇ ಇನ್ನೊಂದು ಬೋಗಾನಿ ತೊಗೊಂಡು ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕಿದೀವ್ರಿ. ಇದಕ್ಕೆ ಏನೈತಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ. ಅದಾದ್ಮೇಲೆ ಸ್ವಲ್ಪ ಕರಿ ಎಳ್ಳು ಹಾಕಿದೀವ್ರಿ. ಕರಿ ಎಳ್ಳು ಆದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಏನೈತಲ್ಲ ಹಪ್ಪಳ ಖಾರ ಹಾಕತ್ತೀವಿ ನೋಡ್ರಿ. ಹಪ್ಪಳ ಖಾರ ಹಾಕಿದ್ಮೇಲೆ ಇಲ್ಲೇ ಸಣ್ಣ ಬೋಗಾನಿ ಒಳಗೆ ಏನು ನೀರು ತೊಗೊಂಡಿದ್ವಲ್ಲ 1 ಗ್ಲಾಸ, ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಏನೈತಲ್ಲ ಇಲ್ಲಿ ಅಕ್ಕಿ ಹಿಟ್ಟು ಹಾಕತ್ತೀವಿ. ಅದಾದ್ಮೇಲೆ ನೋಡ್ರಿ, ಇದಕ್ಕೆ 1/4 ಕಪ್ ಆಗುವಷ್ಟು ಇಲ್ಲಿ ಏನು ಹಾಕತ್ತೀವಿ, ರವೆ ಹಾಕತ್ತೀವ್ರಿ. ರವೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಇನ್ನೊಂದು ಗ್ಲಾಸ್ ನೀರು ಹಾಕಿದನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇಲ್ಲಿ ಏನೈತಲ್ಲ 5 ಗ್ಲಾಸ್ ನೀರು ಹಾಕಿದ್ದೀವಲ್ಲ ದೊಡ್ಡ ಬೊಗಾನಿ ಒಳಗೆ, ಅದಕ್ಕೆ ಏನೈತಲ್ಲ ಸ್ವಲ್ಪ ಫುಡ್ ಕಲರ್ ಹಾಕಿ ಕುದಿಸ್ಕೋಬೇಕ್ರಿ ಅದನ್ನ. ಇವಾಗ ಇದನ್ನ ಏನೈತಲ್ಲ ಚೆನ್ನಾಗಿ ಸಣ್ಣ ಬೊಗಾನಿ ಒಳಗಿಂದ ಪೂರ್ತಿ ಎಲ್ಲ ಚೆನ್ನಾಗಿ ಈ ಥರ ತಿರ್ವಾಡ್ಕೋಬೇಕು ನೋಡ್ರಿ. ಫಸ್ಟ್ ಏನೈತಲ್ಲ ಇಲ್ಲೇ ಹಿಟ್ಟು ಹಾಕಿದೀವ್ರಿ, ಅದನ್ನ ಚೆನ್ನಾಗಿ ಕಲಿಸಿ ಇಟ್ಕೋಬೇಕು. ಇಲ್ಲಿ ಏನೈತಲ್ಲ ಇದ ನೀರ ಕಳ ಕುದಿಬೇಕ್ರಿ. ಕುದಿ ಬಂದ್ಮೇಲೆ ನೋಡ್ರಿ, ಈ ಥರ ಸ್ವಲ್ಪ ಕುದಿಸ್ಬೇಕ್ರಿ. ಇದನ್ನ ಫುಡ್ ಕಲರ್ ನೀವು ಬೇಕಿದ್ರೆ ಹಾಕೋರಿ, ಇಲ್ಲ ಅಂದ್ರೆ ನೀವು ವೈಟ ಮಾಡ್ಕೋಬಹುದು. ಇದನ್ನ ಅಲ್ಲೇನು ಪೇಸ್ಟ್ ಮಾಡಿ ಇಟ್ಟಿದೀವಲ್ಲ ರವೆದ, ಅದನ್ನ ತಂದ ಇದ್ರೊಳಗೆ ಸೇರಿಸ್ಬೇಕು ನೋಡ್ರಿ. ಈ ಥರ ಅದನ್ನ ತಂದ ಇದ್ರೊಳಗೆ ಸೇರಿಸಿ ಪೂರ್ತಿ ಎಲ್ಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ಅಷ್ಟು ಎಲ್ಲ ಹಾಕೊಂಡ ಸ್ವಲ್ಪ ಕುದಿಸ್ಕೋಬೇಕ್ರಿ. ಇದನ್ನ ಹಪ್ಪಳ ಹಾಕುವಷ್ಟು ಗಟ್ಟಿ ಆತಂದ್ರೆ ಇದನ್ನ ಬಿಟ್ಬಿಡ್ಬೇಕ್ರಿ. ಅಲ್ಲಿ ತನ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ರಿ. ನೋಡಕ್ಕಂತೂ ಕಲರ್ ಭಾರಿ ಆಗೈತಿ. ಕೆಲವೊಬ್ರು ಫುಡ್ ಕಲರ್ ಯೂಸ್ ಮಾಡ್ತಿರಂಗಿಲ್ಲ, ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಿರ್ತಾರು. ಆದ್ರೆ ಇದನ್ನೇ ನಾವೇನು ಹಪ್ಪಳ ಡೈಲಿ ಏನು ತಿಂತಿರಂಗಿಲ್ರಿ. ವರ್ಷದಾಗ ಒಮ್ಮೆ, ತಿಂಗಳದಾಗ ಒಮ್ಮೆ ಯಾವಾಗರಿ ಅಮಾವಾಸ್ಯೆ ಅದು ಇದ್ದಾಗ ಹೋಳಿಗೆ ಜೊತೆ ಅದು ತಿನ್ನಾಕ ಚಲೋ ಅನಿಸ್ತೈತಿ. ಮತ್ತು ಎಂದರ ಒಮ್ಮೆ ಬಾಯಿಗೆ ಏನ್ರಿ ಶಿಮಿ ಹತ್ಲಿಕ್ಕೆ ಅವಾಗ ತಿಂತಿರ್ತೀವಲ್ಲ, ಅದಕ್ಕೆ ನಡಿತೈತಿ. ನೀವು ಯೂಸ ಮಾಡ್ಕೋಬೋದ್ರಿ ಫುಡ್ ಕಲರ. ಇವಾಗ ನೋಡ್ರಿ, ಇದನ್ನ ಪೂರ್ತಿ ಎಲ್ಲ ಚೆನ್ನಾಗಿ ಈ ಥರ ಕುದಿಸ್ಕೋಬೇಕು ನೋಡ್ರಿ. ಇದು ಎಷ್ಟು ಕುದಿತೈತಲ್ಲ ಅಷ್ಟು ಭಾರಿ ಬೆಸ್ಟ್ ಆಗೇ ಬರ್ತೈತಿ ನೋಡ್ರಿ. ಇವಾಗಂತೂ ರೆಡಿ ಆತ್ರಿ ಪೇಸ್ಟ್ ಹಪ್ಪಳ ಮಾಡಕ್ಕೆ. ಇಷ್ಟು ಅಳ್ಳಕ್ಕೆ ಇರ್ಬೇಕು ನೋಡ್ರಿ. ಇದನ್ನ ಒಂದು ಪಾತ್ರೆ ಒಳಗೆ ಸಪ್ರೇಟಾಗಿ ಈ ರೀತಿ ತೆಗೆದ ಇಟ್ಕೊಂಡ್ಬಿಡ್ಬೇಕ್ರಿ. ಅದಾದ್ಮೇಲೆ ನೋಡ್ರಿ, ಇವಾಗ ನಾವೇನೈತಲ್ಲ ಬಿಸಿಲು ಐತಲ್ಲ, ಬಿಸಿಲೊಳಗನ ಒಂದು ಪೇಪರ್ ಹಸಿದೀವಿ ನೋಡ್ರಿ. ಪೇಪರ್ ಅಂದ್ರೆ ಪ್ಲಾಸ್ಟಿಕ್ ಹಸಿದೀವ್ರಿ. ಒಂದು ಪ್ಲಾಸ್ಟಿಕ್ ಮೇಲೆ ಈ ಥರ ಹಾಕಿಬಿಡೋದು ನೋಡ್ರಿ. ಭಾಳ ತಿಳಂಗಿಲ್ರಿ ಹಾಕಿದ್ರು ಇಷ್ಟ. ನೀವು ಇಷ್ಟು ದಿಪ್ಪ ಮಾಡ್ರನ ಅವು ಅಷ್ಟು ತೆಳಗ ಭಾರಿ ತೆಳಗ ಹಾಕವ್ರಿ. ಮುಂದೆ ತೋರಿಸ್ತೀನಿ ರೀ ಯಾವ ರೀತಿ ತೆಳಗಾಗ್ಯಾವ ಅಂತ ಹೇಳಿ. ನೀವು ಇದಕ್ಕಿನ ಏನ್ರೆ ದಿಪ್ ಹಾಕ್ಲಾರ್ದ ಪೂರ್ತಿ ತೆಳ್ಳಗಂಗೆನ ನೀವು ಹಾಕಿಬಿಟ್ರೆ ಪೂರ್ತಿ ಎಲ್ಲ ಏನೈತಲ್ಲ ತೆಳಗನ ಆಗಿ ಬರ್ತಾವ್ರಿ. ಅದಕ್ಕೆ ಇಷ್ಟು ದಿಪ್ಪನ ನೀವು ಏನೈತಲ್ಲ ಅಷ್ಟು ಹಪ್ಪಳ ಹಾಕ್ಬೇಕಾಕೈತಿ. ಯಾವುದೇ ರೀತಿ ಒತ್ತು ಅವಶ್ಯಕತೆ ಇಲ್ಲ, ಉಳ್ಳಿ ಮಾಡ್ಬೇಕನ್ನಂಗಿಲ್ಲ, ಏನೂ ಇಲ್ಲ ನೋಡ್ರಿ. ಈ ಥರ ಆರಾಮ್ ಈಸಿಯಾಗಿ ಅಳ್ಳಕಾಗಿ ಮಾಡ್ಕೊಂಡು ನೀವು ಹಾಕಿಬಿಟ್ರೆ ಒಂದ ದಿನ ರೀ, ಸಾಯಂಕಾಲ ತನ ಮಾರ್ನಿಂಗ್ ಬೇಗ ಎದ್ದು ಹಾಕಿರಿ ಅಂದ್ರೆ ಸಾಯಂಕಾಲ ಅನ್ನೋ ಅಷ್ಟೊತ್ತಿಗೆ ನೀವು ಹಪ್ಪಳ ಇವನ್ನ ಕರ್ಕೊಂಡನ ತಿನ್ಬೋದು. ಅಷ್ಟು ಭಾರಿ ಅಂದ್ರೆ ಭಾರಿ ಬೆಸ್ಟ್ ಆಕವು. ಅಷ್ಟು ಬೇಗ ಒಣಗೆ ಬರ್ತಾವೆ. ನೀವೇನು ಇದನ್ನ ಪ್ಲಾಸ್ಟಿಕ್ಕಿಂದ ಬಿಡಿಸ್ಬೇಕನ್ನಂಗಿಲ್ಲ, ಏನಿಲ್ಲ. ತಾನಾಗೇನ ಬಿಸಿಲಿಗೆ ಏನೈತಲ್ಲ, ಬಿಸಿಲಿಗೆ ಪೂರ್ತಿ ಎಲ್ಲ ಒಣಗಿ ತಾನಾಗೇನ ಮ್ಯಾಲ ಎದ್ದ ಬಂದಿರ್ತಾವ್ರಿ ಹಪ್ಪಳ. ಯಾವ ರೀತಿ ಬಂದವ ಅನ್ನೋದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇದೇ ಥರ ಒಂದೇ ಸೈಜ್ ಒಳಗೆ ಅಷ್ಟು ಎಲ್ಲ ನಾವಿಲ್ಲೇ ಹಾಕುತ್ತೀವಿ ನೋಡ್ರಿ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ನೀವು ಹಸಿ ಮೆಣಸಿನ್ಕಾಯಿ ಖಾರ ಎಲ್ಲ, ಇಲ್ಲ ಚಿಲ್ಲಿ ಪೇಸ್ಟ್ ಇರ್ತೈತಲ್ಲ ಅದನ್ನು ಯೂಸ್ ಮಾಡ್ಕೋಬೋದ್ರಿ. ಸ್ವಲ್ಪ ಏನಾರ ಖಾರ ಬೇಕಂದ್ರೆ ಉಪ್ಪು ಅದು ಹಾಕೋತ್ನಂಗೆ ನೋಡ್ಕೊಂಡು ಹಾಕ್ರಿ. ಭಾಳ ಉಪ್ಪು ಹಾಕಕ್ಕೆ ಹೋಗಬೇಡ್ರಿ. ಈ ಥರ ಹಾಕಿ ಒಂದಿನ ಇಡೀ ಎಲ್ಲ ಪೂರ್ತಿ ಒಂದಿನ ಒಣಗಿಸ್ಬೇಕ್ರಿ. ಇದನ್ನು ನೋಡ್ರಿ ತೋರ್ಸಾತೀವಿ ನಿಮ್ಗೆ ಯಾವ ರೀತಿ ಹಪ್ಪಳ ಹಾಕಿದೀವಿ ಅಂಥೇಳಿ. ಇಷ್ಟೆಲ್ಲ ಹಪ್ಪಳ ಆಗ್ಯಾವ ನೋಡ್ರಿ. ಜಸ್ಟ್ ಅಷ್ಟ ಒಂದು ಅರ್ಧ ಕಪ್ ಒಳಗನ ನಾವು ಇಷ್ಟೆಲ್ಲ ಹಪ್ಪಳ ಮಾಡಿ ನಿಮ್ಗೆ ತೋರಿಸಿದೀವಿ. ಈ ಥರ ಹಪ್ಪಳ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟ ತಿಂತಾರೋ, ಅವ್ರಿಗೂ ಇಷ್ಟ ಆಗ್ತಾವ್ರಿ ನೋಡ್ರಿ. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಏನಾರು ನೋಡತ್ತಿದ್ರೆ ಮಿಸ್ ಮಾಡಲಾರ್ದ ಪ್ರಿಯಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನೋಡ್ರಿ, ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನು ನಿಮ್ಗೆ ಬಂದು ತಲುಪ್ತಾವೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ಇಲ್ಲಿ ನೋಡ್ರಿ, ಸಾಯಂಕಾಲ ತನಕ ಎಲ್ಲ ಒಣಗಿಸಿದ್ವಿ ಯಾವ ರೀತಿಯಾಗಿ ನಿಂತಾವ್ ನೋಡ್ರಿ. ತಾನ ಮ್ಯಾಲ ಬಂದ ಯಾವ ರೀತಿ ನಿಂತಾವ್ ನೋಡ್ರಿ. ತೋರ್ಸಾತೀವಿ ನಿಮಗೆ ಅಷ್ಟು ಎಲ್ಲ ಹಪ್ಪಳ.
ಈ ಥರ ನೋಡ್ರಿ ಸ್ವಲ್ಪ ಹಿಂಗೆ ಪ್ಲಾಸ್ಟಿಕ್ ಸ್ವಲ್ಪ ಹಪ್ಪಳ ಎದ್ದು ಗುಡ್ದ ತಾನ ಎದ್ದು ಬರ್ತಾವ್ರಿ. ಅಷ್ಟು ಭಾರಿ ಅಂದ್ರೆ ಭಾರಿ ಆಗಿರ್ತಾವೆ. ಇಲ್ಲೇ ತೋರ್ಸಾತೀವಿ ನೋಡ್ರಿ ಎಷ್ಟು ತೆಳ್ಳಗಾಗ್ಯಾವ ಅಂಥೇಳಿ. ಈ ಥರ ಮಸ್ತಂಗೆ ತೆಳ್ಳಗಂಗೆ ರೆಡಿಯಾಗೆ ಬರ್ತಾವ್ರಿ ಹಪ್ಪಳಂತರು. ನೋಡ್ರಿ ಇವಾಗ ಈ ರೀತಿ ಹಪ್ಪಳ ಪೂರ್ತಿ ಅಂತರೂ ಒಣಗ್ಯಾವ್ರಿ. ಇವಾಗ ಎಣ್ಣೆ ಕಾದೈತಿ ನೋಡ್ರಿ. ಇಲ್ಲೇ ಕಾದದ ಎಣ್ಣೆ ಒಳಗೆ ಹಪ್ಪಳ ಹಾಕತ್ತೀವಿ ನೋಡ್ರಿ. ಯಾವ ರೀತಿಯಾಗಿ ಆಗ್ತಾವಂತ ತೋರ್ಸಾತೀವಿ ನಿಮ್ಗೆ. ನೋಡಿದ್ರನ್ನ ಸಾಕು ಗೊತ್ತಾಕತ್ರಿ ಎಷ್ಟು ತಿಳುವಾಗ್ಯಾವ ಅಂಥೇಳಿ. ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಹಂಗೆ ರೆಡಿಯಾಗಿ ಬರ್ತಾವ್ರಿ ಹಪ್ಪಳ. ಈ ಹಪ್ಪಳ ರೆಸಿಪಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ. ಮತ್ತು ನಿಮಗೆ ಯಾವ ರೀತಿ ಆಗ್ತಾವ ಅನ್ನೋದ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಅದೇ ರೀತಿ ಇನ್ನೂ ಹಲವಾರು ಯಾವ್ಯಾವ ಹಪ್ಪಳ ರೆಸಿಪಿ ಇದಾವಲ್ಲ ಪ್ರತಿಯೊಂದು ನಮ್ಮ ಚಾನಲ್ ಒಳಗೆ ಹಾಕ್ತಿರ್ತೀವಿ. ಮಿಸ್ ಮಾಡ್ಲಾರ್ದ ಪ್ರತಿಯೊಂದು ರೆಸಿಪಿಗಳನ್ನ ನೋಡ್ಕೊತ ಇರಿ. ಅದೇ ರೀತಿ ಇಷ್ಟ ಆದ್ರೆ ಮಿಸ್ ಮಾಡ್ಲಾರ್ದ ಕಮೆಂಟ್ ಒಳಗೆ ನಮ್ಗೆ ತಿಳಿಸ್ರಿ. ನೋಡ್ರಿ ಯಾವ ರೀತಿಯಾಗಿ ಆಗ್ಯಾವ ಅಂತ ಹೇಳಿ ತೋರ್ಸಾತೀವಿ. ಇವತ್ತು ನಾವು ಮಾಡಿದಂಥ ಹಪ್ಪಳ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಮಿಸ್ ಮಾಡ್ಲಾರ್ದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲ